ನಮಸ್ಕಾರ ವೀಕ್ಷಕರೇ, ಭಕ್ತಿ ಸಮಾಚಾರಕ್ಕೆ ಸ್ವಾಗತ. ಜಗನ್ಮಾತೆ ಆದಿಪರಾಶಕ್ತಿಯನ್ನು 9 ರೂಪಗಳಲ್ಲಿ ಆರಾಧಿಸುವ ದೊಡ್ಡ ಹಬ್ಬ ನವರಾತ್ರಿ. ದಸರಾ ದಿನದವರೆಗೂ ಪಾರ್ವತಿ ದೇವಿಯನ್ನು 9 ವಿವಿಧ ರೂಪಗಳಲ್ಲಿ ಕಾಣುತ್ತಾ ಪೂಜಿಸುತ್ತೇವೆ. ಪ್ರತಿದಿನವೂ ತುಂಬ ಶ್ರೇಷ್ಠವಾದ ದಿನ. ಈ ನವದಿನಗಳು ಏನೇ ಕಾರ್ಯ ಮಾಡಿದರೂ ಆ ತಾಯಿಯ ಆಶೀರ್ವಾದ ಸದಾ ಇರುತ್ತದೆ. ನವರಾತ್ರಿಯಲ್ಲಿ ಕೈಗೆತ್ತಿಕೊಳ್ಳುವ ಕೆಲಸಗಳು ಶುಭ ಫಲ ನೀಡುತ್ತದೆ. ಇಂತಹ 9 ಶುಭ ದಿನಗಳಲ್ಲಿ ಮನೆಗೆ ಕೆಲ ವಸ್ತುಗಳನ್ನು ತಂದರೆ ಮನೆಯಲ್ಲಿ ಎಲ್ಲ ಶುಭವಾಗುತ್ತದೆ. ಈ ವಸ್ತುಗಳು ಮನೆಗೆ ನವರಾತ್ರಿಯಲ್ಲಿ ತಂದರೆ ಅದೃಷ್ಟವು ನಿಮ್ಮೊಂದಿಗೆ ಸದಾ ಇರುತ್ತದೆ. ನವರಾತ್ರಿಯಲ್ಲಿ ಯಾವ ವಸ್ತುಗಳನ್ನು ತಂದರೆ ಅದೃಷ್ಟ ಹೆಚ್ಚಾಗುತ್ತದೆ ಎಂದು ಈಗ ಒಂದೊಂದಾಗಿ ತಿಳಿಯೋಣ. ಮೊದಲನೆಯದಾಗಿ, ದೇವಿಯನ್ನು ಆರಾಧಿಸುವ ನವರಾತ್ರಿಯಲ್ಲಿ ಯಾವ ದಿನವಾದರೂ ಸರಿ ಅದೃಷ್ಟ ದೇವತೆ ಲಕ್ಷ್ಮೀ ದೇವಿ ಚಿತ್ರವಿರುವ ಬೆಳ್ಳಿ ಅಥವಾ ಚಿನ್ನದ ನಾಣ್ಯ ತಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೆ ನಿಮಗೆ ಅದೃಷ್ಟ ಒಲಿದು ಬರುತ್ತದೆ. ದೇವರ ಮನೆಯ ಬದಲು ನಿಮ್ಮ ಮನೆಯಲ್ಲಿರುವ ಬೀರುನಲ್ಲಿ ಅಥವಾ ಹಣವಿಡುವ ಜಾಗದಲ್ಲಿಟ್ಟರೆ ಅದೃಷ್ಟ ನಿಮ್ಮದಾಗುತ್ತದೆ. ನವರಾತ್ರಿಯಲ್ಲಿ ತರಬೇಕಾದ ಮತ್ತೊಂದು ವಸ್ತು ಎಂದರೆ ತುಳಸಿ ಗಿಡ. ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಇಟ್ಟೇ ಇಡುತ್ತಾರೆ. ಮನೆಯಲ್ಲಿ ತುಳಸಿ ಗಿಡ ಇಲ್ಲದವರು ಅಥವಾ ಮತ್ತೊಂದು ಸಸಿ ನೆಡಬೇಕೆಂದು ಬಯಸುವವರು ಈ ನವರಾತ್ರಿಯಲ್ಲಿ ಮನೆಗೆ ತಂದು ನೆಟ್ಟರೆ ಮನೆಗೆ ಹಾಗೂ ಮನೆ ಮಂದಿಗೆ ಒಳ್ಳೆಯದಾಗುತ್ತದೆ. ವಿಷ್ಣು ತುಳಸಿ, ಕೃಷ್ಣ ತುಳಸಿ ಎರಡೂ ಜೊತೆಯಾಗಿಟ್ಟರೆ ತುಂಬ ಶ್ರೇಷ್ಠ. ತುಳಸಿ ಗಿಡವು ಧನಾತ್ಮಕ ಶಕ್ತಿ ಹೆಚ್ಚಿಸುವ ಜೊತೆಗೆ ಮನೆಯ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ಇನ್ನು ನವರಾತ್ರಿಯಲ್ಲಿ ತರಬೇಕಾದ ಮೂರನೇ ವಸ್ತು ಮಣ್ಣಿನ ಜೋಡಿ ದೀಪಗಳು. ನವರಾತ್ರಿಗೆ ಹೊಸ ಮಣ್ಣಿನ ದೀಪಗಳನ್ನು ತಂದು ಸಂಜೆ ದೀಪಾರಾಧನೆ ವೇಳೆ ಹೊಸ್ತಿಲಲ್ಲಿ ಎರಡೂ ಬದಿ ದೀಪ ಬೆಳಗಿಸಿದರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಸಂಪತ್ತು ಹೆಚ್ಚಾಗುತ್ತದೆ. ಹೊಸ್ತಿಲು ಹಾಗೆ ತುಳಸಿ ಗಿಡದ ಬಳಿಯೂ ದೀಪಗಳನ್ನು ಬೆಳಗಿಸಿದರೆ ನವಶಕ್ತಿಯ ಕೃಪೆ ನಿಮ್ಮ ಮೇಲಿರುತ್ತದೆ. ಇದೆಲ್ಲದರ ಜೊತೆಗೆ ನವರಾತ್ರಿಯ 9 ದಿನಗಳು ದಶಮಿ ದಿನ ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ಕಮಲದ ಹೂ ಇಟ್ಟು ನವದುರ್ಗೆಯನ್ನು ಸ್ಮರಿಸುತ್ತಾ ಪೂಜೆ ಮಾಡಿದರೆ ಇಷ್ಟಾರ್ಥಗಳೆಲ್ಲ ನೆರವೇರುತ್ತದೆ. ಹಾಗೆ ದೇವರ ಮನೆಯಲ್ಲಿ ಇಡಲು ನವಿಲುಗರಿಯನ್ನು ನವರಾತ್ರಿ ದಿನಗಳಲ್ಲಿ ತಂದರೆ ಮನೆ ಮಂದಿ ಯಾವಾಗಲೂ ಸಂತೋಷವಾಗಿರುತ್ತಾರೆ. ಈ ವರ್ಷದ ನವರಾತ್ರಿಯಲ್ಲಿ ಈ ವಸ್ತುಗಳನ್ನೆಲ್ಲ ತಂದು ನವದುರ್ಗೆಯನ್ನು ಆರಾಧಿಸಿ ತಾಯಿಯ ಆಶೀರ್ವಾದ ಪಡೆಯಿರಿ.